ಸೂರ್ಯಕಾಂತ್. ಹಲೋ ಸುಜಾತ, ಹೇಗಿದೆ ನಿನ್ನ ಕಾಲೇಜ್ ಜೀವನ? ಚೆನ್ನಾಗಿ ನಡೆದಿದೆ ನನ್ನ ಕಾಲೇಜ್ ಜೀವನ. ಅಂದ ಹಾಗೆ ನೀವು ಹೇಗಿದ್ದೀರಾ? ನಾನೇನು ಸರ್ಕಾರಿ ಸಂಬಳ ತಂದು ಗುಂಡ್ಕಲಿಯದಾಗಿದ್ದೀನಿ. ಮತ್ತೆ ನನ್ನ ಅಣ್ಣ ಹೇಗಿದ್ದಾನೆ? ಈ ಸದ್ಯ ಅವರ ಹುಲಿ ಸುಜಾತ, ಹುಲಿ. ಅದಕ್ಕೆಲ್ಲ ಕಾರಣ ನೀವೇ ಅಲ್ವೇ? ಯಾರಿಗೆ ಯಾರು ಕಾರಣ ಅಲ್ಲ ಸುಜಾತ, ಇದು ಈ ಲೋಕ ಸೃಷ್ಟಿಯ ನಿಯಮ ಮಾತ್ರ. ನನ್ನವರು ನನ್ನಲ್ಲಿಟ್ಟಿರೋ ನಂಬಿಕೆ ಅಷ್ಟೇ. ಅಂದಾಗೆ ಬಸ್ ಸ್ಟ್ಯಾಂಡ್ ವರೆಗೂ ಕಾರ್ ಡ್ರೈವರ್ ಬಂದಿರ್ಲಿಲ್ವೇ? ಅಯ್ಯೋ ತಂದಿದ್ದೆ. ಆ ಕಾರು ಏನು ರಿಪೇರಿ ಬಂತು, ಅದನ್ನ ದಾರಿಯಲ್ಲಿ ಬಿಟ್ಟು ನಡೆದುಕೊಂಡು ಬಂದೆ. ಚೇ ಎಂತ ಕೆಲಸ ಮಾಡಿಬಿಟ್ಟ ಆ ಡ್ರೈವರ್. ಹೋಗ್ಲಿ ಬಿಡಿ, ಆ ಕಾರ್ ರಿಪೇರಿ ಬಂದ್ರೆ ಪಾಪ ಡ್ರೈವರ್ ಏನ್ ಮಾಡ್ಬೇಕು ಸೂರ್ಯಕಾಂತ್? ಹಾಗಲ್ಲ ಸುಜಾತ, ನೀನು ಎಂದರೆ ಸಾಮಾನ್ಯಳೆ, ಈ ಊರ ಗೌಡನ ಸಹೋದರಿ. ನೀನು ನಡೆದು ಬರುವ ವಿಷಯ ನನಗೆ ತಿಳಿದರೆ ಎಷ್ಟು ನೊಂದುಕೊಳ್ಳುತ್ತಾರೆ. ಟೈಮ್ ಬಂದ್ರೆ ಅಷ್ಟೇ ಯಾಕ್ರಿ, ಈ ಮೇಡಮ್ ಅಲ್ಲ ಅವ್ರು ಅವ್ರಕ್ಕಿಂತ ದೊಡ್ಡವ್ರ ಸೋದರ ನಡೀತಾರ. ಸಡಪ್, ಗೌಡರ ತಂಗಿ ಅಂದ್ರೆ ಏನಂತ ತಿಳಿದಿದ್ಯಾ? ಇಲ್ರಿ ಸಾಹೇಬ್ರ, ಒಂದ್ ಸ್ವಲ್ಪ ನಾಯಿ ಹೇಳುದಿಲ್ಲ ಹಂಗ ಅನ್ನಾಕ ಹೇಳಿ. ಏ ಡ್ರೈವರ್, ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು. ಹೋಗ್ರಿ ಮೇಡಮ್ ಅವ್ರು, ನೀವ್ ಎಷ್ಟು ಮಾಡೈತ್ರಿ ಅಷ್ಟೇ ಮಾಡ್ತೀರಿ. ನಾವ್ಯಾಕ್ ಮಾಡ್ರಿ ಏನು ಕೆಲಸ ರೀ, ಕೆಲ್ಸ ಚೀಜ್ ವರ್ಕೀಸ್ ಅಂತ ಬಸವಣ್ಣ ಅವ್ರು ಸಾರಿ ಹೇಳ್ಯಾರ. ಕೆಲಸ ಮಾಡೋದಲ್ರಿ ಡ್ರೈವರ್ ಒಳಗ ಕಾಯಕ. ಹಾ ಅದನ್ನೇ ಮಾಡು. ಆಯ್ತ್ರಿ, ನಾವೇನೋ ಒಂದ್ ಸ್ವಲ್ಪ ಚಟ ಆಗಿದ್ರಿ, ಈಗ ಒಂದ್ ಸ್ವಲ್ಪ ನಮ್ಮ ಊರಿಗೆ ಕಾಲಿಟ್ರಿ, ಒಂದ್ ಸ್ವಲ್ಪ ನಮ್ಗೆ ದಕ್ಷಿಣ ಕೊಟ್ಟು ಬಿಡ್ರಲ್ಲ. ಅದು ಕಾರ್ನಲ್ಲೇ ಇಟ್ಟಿದ್ದೀನಿ, ಹೋಗಿ ತೆಗೆದುಕೋ. ಆಯ್ತ್ರಿ, ನಾ ಹೋಗ್ತೀನಿ. ಹಾ ಸುಜಾತ, ನನ್ನ ಜೀಪ್ ಇದೆ, ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ. ಹಾ ಸೂರ್ಯಕಾಂತ್, ತುಂಬಾ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಏನು ಸುಜಾತ, ಅವಸರ ಬೇಕೆ? ನನ್ನನ್ನು ನೋಡಿದರೆ ನಿನಗೆ ಆಸೆ ಆಗುತ್ತಲ್ವೇ? ಏನ್ ಹೇಳ್ತಾ ಇದ್ದಾರೆ ಸೂರ್ಯಕಾಂತ್? ನಿಮ್ಮ ಮಾತು ನನಗಂತೂ ಒಂದು ತಿಳಿತಾನೆ ಇಲ್ಲ. ಆಗಲ್ಲ ಸುಜಾತ, ತುಂಬ ಯೌವನದ ಕಾಲೇಜ್ ಕಣ್ಣಿ, 18ರ ಹರೇ ಬಾಲಿ ನೀನಾಗಿರುವಾಗ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ. ಓ ಹಾಗ, ಅರ್ಥ ಆಯ್ತು ಬಿಡಿ. ಅದೇನಂದ್ರೆ, ನನಗೂ ನಿಮ್ ಮೇಲೆ ತುಂಬಾನೇ ಪ್ರೀತಿ ಇದೆ. ಆದ್ರೆ ನೀವು ನಮ್ಮ ಅಣ್ಣನ ಬಲಗೈ ಭಂಟ, ಅದಕ್ಕೆ ನಿಮ್ಮನ್ನ ಕಂಡು ಸ್ವಲ್ಪ ಭಯ ಕಾಡ್ತಾ ಇತ್ತು ಅಷ್ಟೇ. ಹಾಗಾದರೆ ನನ್ನ ಪ್ರೀತಿಗೆ ಒಪ್ಪಲಾರದೆ ನಿನ್ನ ಮನ? ನೀವ್ ಯಾವಾಗ ತಡೆದು ನನ್ನ ಕೈ ಹಿಡಿದ್ರೋ ಆವಾಗ್ಲೂ ನನ್ನ ಹೃದಯದಲ್ಲಿ ಪ್ರೀತಿಯ ಕಾರಂಜಿ ಉಕ್ಬಿಡ್ತು. ಹಾಗಾದರೆ ಸುರಿಸುವ ಒಂದು ಸಂಗೀತ. ಐ ಲವ್ ಯು ಸೂರ್ಯಕಾಂತ್. ಕಣ್ಣಿಗೆ ಕಾಣೋ ಹೂಗಳೆಲ್ಲ ಹೇಳೋ ಹೇಳುತ್ತೀರೆ, ನಿನ್ನೆಯರ ಮೇಲೆ ನೂರು ಚಾಡಿ ಹೇಳುತ್ತೀರೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿ ಮಾಯೇ, ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಂಗನ ಸಾರಸೋ ಛಾಯೆ.
ಸೂರ್ಯಕಾಂತ್ ಹೋಗು. ನಡಿ ಸುಜಾತ ಹೋಗೋಣ. तेरी उम्मीद तेरा इंतजार करते हैं तेरी उम्मीद तेरा ನಿನಗೇನು ಗೊತ್ತೈತಿ ಡ್ರೈವರ್ ಸುಳ್ಳ ಗಾಡಿ ಕೆಟ್ಟೈತೆ ಅಂತ ಹೇಳಿ ಗೌಡನ ತಂಗಿ ನಡ್ಯಾಕ ಹಚ್ಚಿ. ಏನ್ ಹಂಡ್ಯಾಕ ಎಲ್ಲ ತಿರ್ಕೋತ ಬರಾತಿ. ಪಾಪ ಒಂದು ಸಿಗರೇಟ್ ಸೇದಬೇಕಂತ ಯಾವಾಗಿಂದ ಚಂದ್ರಪ್ಪನ ಅಂಗಡಿ ಹೋಗಿ ತೊಗೊಂಬಂದು ಇಟ್ಕೊಂಡ್ ಕೂತೀನಿ. ಅದನ್ನು ತೊಗೊಂಡು ಕೂತೇವು. ಪಾಪ ಯುವರಾಜ್ ಅಂತ ಭಾಳ ಆಗ್ಬಾರ್ದ. ಪಾಪ ಗೌಡನ ದರ್ಪಕ್ಕೆ ಸಿಕ್ಕ ಹುಚ್ಚು ಆಗಿರೋ ಪಾಪ ಇದ್ದ ತಂಗಿನ ಕಳ್ಕೊಂಡು ಬೀದಿ ಬೀದಿಯಲ್ಲಿ ಹಾಕತ್ತಾನ. ಹುಚ್ಚ ನಾನು ಹುಚ್ಚ 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 ಧರ್ಮದ ಶುದ್ಧವಾಗಿ ಈ ವ್ಯಕ್ತಿಗೆ ಒಡೆಯವನಾಗಿ ಎಂಥವ್ರಿಗೆ ಇಂಥ ಕಾಲ ಬಂದೈತೆ ಅಂತ ಬೆಳಕ ನಮ್ಮಂತ ಹಲಗಾಟ ಮಂದಿಗೆ ಎಂಥ ಕಾಲ ಬರ್ತೈತೆ ಅಂತೀನಿ. ಗೌರಿಗೂ ಹಿಂದಲ್ಲ ನಾನೇ ಒಂದು ಕಾಲ ಬರ್ತೈತೆ, ಅತ್ತಿಗೆ ಬಂದ ಕಾಲ ಸೊಸಿಗೂ ಬರ್ತೈತೆ. ಹೆಂಗಿದ್ರು ನನ್ನ ಗಾಡಿ ಕೆಟ್ಟೈತೆ ಅಂತ ಹೇಳಿ ಈಗ ಸಂಜೆ ಚಂದಿ ಮನಿ ಹೋಗಿ ಚೈನೆ ಮಾಡಿ ಬಂದ್ರ ದುಡ್ಡಿನ ದರ್ಪದಲ್ಲಿ ಸೇಡಿನ ಸರ್ಪ. ದುಡ್ಡಿನ ದರ್ಪದಲ್ಲಿ ನಾನೇ ಅಮೆರಿತ ಮೆರಿತಿದ್ದಾನೆ ಆ ಶಿವಕಾಂತ ಗೌಡ. ಅವನಿಗೇನು ಗೊತ್ತು, ಅವನ ಮನೆಯಲ್ಲಿ ಸೇಡಿನ ಸರ್ಪ ವಾಸವಾಗಿದೆ ಅಂದ. ಈ ವಿಕ್ರಾಂತ್ ನಿಮಿಷದ ಮಾಯಾಜಾಲದಲ್ಲಿ ಮಲಗಿಸುವೆ ಆ ಶಿವಕಾಂತ್ ಗೌಡ ದೇವನ. ಜಾಲದ ಕಿಡಿಯಾಗಿ ಸಿಡಿಯುತ್ತಿರುವ ನನ್ನ ಕೇಡಿನ ಸಿಡಿಯೇ ಹೇಳುತ್ತಿದೆ. ಅವನ ಅಡಿಮಣ್ಣು ಮುಡಿಯನ್ನು ಬಿಡಿ ಬಿಡಿಯಾಗಿ ಸುಟ್ಟು ಹಾಕಲೇಬೇಕು. ಆ ಶ್ರೀಕಾಂತ್ ಗೌಡನ ಮಲಗಿಸುವೆ ಪಾಪದ ದೇಹವನ್ನು. ಯಾಕೆ ವಿಕ್ರಾಂತ್ ಯಾವುದು ಚಿಂತೆ ಅಂತಿದಲ್ಲ? ನಾನು ವಿಚಾರ ಮಾಡುವುದು ನಿಮ್ಮ ಸಲುವಾಗಿ ಅಲ್ಲ ಗೌಡ್ರಿ. ನಿನ್ನನ್ನು ನೋಡುತ್ತಿದ್ದರೆ ಬೇರೆ ಯಾವುದು ಚಿಂತೆಯಲ್ಲಿ ಮಗ್ನವಾದಂತೆ ಭಾಸವಾಗುತ್ತಿದೆ. ತೆಗೆದುಕೋ ವಿಕ್ರಾಂತ್,
ಈ ಸುರಾದೇವಿಯನ್ನು ಸೇವಿಸಿದರೆ ತಲೆಯಲ್ಲಿ ಚಿಂತೆ ಎಂಬ ವಿಚಾರಗಳೇ ಸುಳಿದಾಡುವುದಿಲ್ಲ. ನಿಮ್ಮ ಎದುರಿಗೆ ಚೇಚೆ ಬೇಡ ಗೌಡ್ರಿ. ನಾನು ಈ ಸುರದೇವಿಯನ್ನು ನಿಮ್ಮ ಎದುರಿಗೆ ಸೇರಿಸಿದ್ದಾದರೆ ಇಲ್ಲಿವರೆಗೂ ನೀವಿಟ್ಟ ನಂಬಿಕೆ ಬಲವಾದ ವ್ಯರ್ಥವಾಗಿ ಬಿಡುವುದು. ನಿಮ್ಮಂತ ದೇವರಿಗೆ ನಾನು ದ್ರೋಹ ಬಗೆಯುವುದೇ? ಮೆಚ್ಚಿದೆ ವಿಕ್ರಾಂತ್, ಮೆಚ್ಚಿದೆ. ಏನು ನಿನ್ನ ನಯ ವಿನಯ ಸಂಪನ್ನತೆಯ ಗುಣಗಳು. ನಿಜವಾಗ್ಲೂ ನಾನು ನಿನ್ನಂತ ಮ್ಯಾನೇಜರ್ನ ಪಡೆಯಬೇಕಾದ್ರೆ ಪುಣ್ಯ ಮಾಡಿರಬೇಕು. ಏನು ನಿನ್ನ ನಯ ಸಂಪನ್ನತೆಯ ಗುಣಗಳು. ತಮ್ಮ ಆಶೀರ್ವಾದ ಕೊಡ್ರಿ. ನಿಜ ಹೇಳಬೇಕಂದ್ರೆ ಎಂದು ನಿಮ್ಮ ಮನೆಗೆ ಕಾಲಿಟ್ಟೆ ಅಂದೇ ಮಾಯವಾಯಿತು ನನ್ನ ಚಿಂತಿ ಭ್ರಾಂತಿಗಳು. ಹಾಗವ್ರಿ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬರುತ್ತೇನೆ. ನಿಲ್ಲು ವಿಕ್ರಾಂತ್, ನಿಲ್ಲು. ಒಂದು ಜನ ಫ್ಯಾಕ್ಟ್ರಿಗೆ ಹೋಗುತ್ತಿದ್ರೆ ಕೆಲಸ ನಡೆಯುವುದಿಲ್ಲವೇ? ಹಾಳಿನ ಬಾಳು ಹಾಳು ಅನ್ನೋದು ಗೊತ್ತಿಲ್ಲ ಗೌಡ್ರಿ. ನಾವು ಮುಂದೆ ನಿಂತರೆ ಚರ್ಕ್ ಒಣ್ಣಾಗೆ ಮಾಡ್ತಾರೆ. ಇಂದು ಬೆಂಗಳೂರಿನಿಂದ ಕಾಲೇಜ್ ಬಿಟ್ಕೊಂಡು ಸುಜಾತ ಬರುತ್ತಿದ್ದಾಳೆ. ಅವಳಿಗೆ ಭೇಟಿ ಆಗದೆ ಹೋಗುವೇನು? ಆಯ್ತು ಗೌಡ್ರಿ, ಹಾಗೆ ಆಗಲಿ. ಎಲ್ಲ ಲೆಕ್ಕ ಚೊಕ್ಕ ಮಾಡ್ಕೊಂಡ್ ಬಂದ್ಬಿಟ್ರಿ ನೋಡ್ರಿ. ಏ ಶೆಟ್ಟಿ, ಯಾಕ್ರಿ ನಿನ್ನನ್ನು ಲೆಕ್ಕ ಕೇಳಿದವರು ಯಾರು? ಯಾಕೆ ಬಂದ ಅಲ್ರಿ ನೋಡ್ರಿ, ಓದಿ ಹೇಳ್ತೀನಿ ನೋಡ್ರಿ. ನಮ್ಮ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಅದ್ರಿ 85 ಲಕ್ಷ ರೀ. ಅದ್ರ ಖರ್ಚು 25 ಲಕ್ಷ. ಮತ್ತು ಶ್ರೀದೇವಿ ಅಂತ ಅದು ವಿಕ್ರಾಂತ್ನಿಗೆ ಸಂಬಂಧಪಟ್ಟ ವಿಷಯ. ನನ್ನ ಮುಂದೇಕೆ ಬಗೊಳ್ತಿರುವೆ? ಮತ್ ನೀವು ಹಾನಿ ಆಗದ್ರಿ. ನೀವು ಕೇಳಿದ್ರೆ ಹೇಳಕ್ಕಾಕತ್ತೇನ್ರಿ? ಅದು ವಿಕ್ರಾಂತಿಗೆ ಸಂಬಂಧಪಟ್ಟ ವಿಷಯ. ನನ್ನ ಮುಂದೇಕೆ ಬಗೊಳೆಯುವ ಕತ್ತೆ? ಆದ್ರೆ ನೀವು ಕೇಳಿದ್ರೆ ನಾವು ಹೇಳಕ್ಕಾಗತ್ತೇನೆ? ಶಕ್ತಿ ಮ್ಯಾನೇಜರ್ ಎಂಬ ಶಬ್ದವನ್ನು ಹೋಗ್ಲಿ ಬಿಡ್ರಿ. ನೀವು ಅನ್ಬೇಡ ಯಾಕೆ ಅನ್ನಕ್ ಹೋಗ್ರಿ. ಗೌಡ್ರ ಮನಸ್ಸಿಗೆ ನೋವು ಕೊಡಬೇಡ. ಅದೇನೇ ಲೆಕ್ಕ ಪಕ್ಕ ಇದ್ದರು ನನ್ನ ಹತ್ತಿರ ತಿಳಿಸಿ ವಿಚಾರಿಸು. ತಿಳಿದು ಬಿಡ್ರಿ. ಇನ್ನು ಸಣ್ಣ ಸಾಹುಕಾರ ಹೇಳಿದಂಗೆ ಕೇಳ್ತನು. ಇನ್ನು ಮ್ಯಾಲ ನೋಡ್ರಿ ಹೊಸದಾಗಿ ನಮ್ದು ವ್ಯಾಪಾರ ಚಾಲು ಮಾಡ್ರಲ್ಲ. ಅದೇ ಏನೇ ಇದ್ರು ಆಫೀಸಿಗೆ ಬಂದು ಭೇಟಿ ಆಗು. ಅಲ್ಲೇ ಬಗೆಹರಿಸೋಣ ನಮ್ಮ ಯಾರವನ್ನು. ನೆನೆಸಿದ್ರೊಳಗೆ ಬಂದೇ ಬಿಟ್ಟರು ನನ್ನ ತಂಗಿ. ಬಾರಮ್ಮ ಬಾ. ಹೇಗಿದ್ದೇಣ? ನಾನೇನಮ್ಮ ಹುಲಿ, ಹುಲಿ ಎದ್ದ ಹಾಗಿದ್ದೇನೆ. ನೀನೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನ ತಂಗಿ. ನಿನ್ನ ರಿಸಲ್ಟ್ ಏನಾಯ್ತಮ್ಮ? ಸೆಕೆಂಡ್ ಕ್ಲಾಸ್ ಆಯ್ತಣ್ಣ. ವೆರಿ ಗುಡ್ ತಂಗಿ. ಸಹೋದರಿ ಬಂದ ಸಂತೋಷದಲ್ಲಿ ನಿಮ್ಮ ಹಿತೇಶಿಯನ್ನು ಮರೆಯಬೇಡಿ ಗೌಡ್ರೆ. ಸೂರ್ಯಕಾಂತ, ಏನ್ ಬದುಕ್ತಾ ಇದೆಯಾ? ಈ ಸುಜಾತ ನಿನ್ನ ಎಲ್ಲಿ ಭೇಟಿ ಆದಳು? ಅದು ಅಣ್ಣ, ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ಇನ್ಸ್ಪೆಕ್ಟರ್ ನನ್ ಭೇಟಿ ಆದ್ರು. ಅವರೇ ನನ್ನ ಇಲ್ಲಿ ಕರ್ಕೊಂಡು ಬಂದ್ರು. ಹೌದು ಗೌಡ್ರೆ, ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಗಾಡಿ ಕೆಡಿದೆ ಅಂದ್ರು. ನಾನೇ ಹಾಗೆ ಬರ್ತಾ ಇದ್ದೆ, ಕರ್ಕೊಂಡ್ ಬಂದ್ಬಿಟ್ಟೆ. ಹಾ, ಒಳ್ಳೇದಾಯ್ತು ಬಿಡು ಶೆಟ್ಟಿ. ಬಹಳ ದಿವಸಕ್ಕೆ ನನ್ನ ತಂಗಿ ಬಂದಿದ್ದಾಳೆ. ಅವಳಿಗೆ ಗರಂ ಗರಂ ಕಾಫಿ ಮಾಡಿಕೊಂಡು ಬಾ. ಆಯ್ತ್ರಿ, ಬರೀ 1 ನಿಮಿಷ ನಾವು ಹೋಗಿ ಮಾಡ್ಕೊಂಡ್ ಬರ್ತೇನೆ. ಹಲೋ ಸುಜಾತ, ಹಾಯ್. ರಿಸಲ್ಟ್ ಪಾಸ್ ಆಯ್ತು, ಕಂಗ್ರಾಚುಲೇಷನ್. ನನ್ನ ರಿಸಲ್ಟ್ ಪಾಸ್ ಆಗಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು?
ಸುಜಾತ, ನಿನ್ನ ರಿಸಲ್ಟ್ ಅಷ್ಟೇ ಅಲ್ಲ, ಇಡೀ ಇಂಡಿಯಾ ಗರ್ಲ್ ರಿಸಲ್ಟ್ ನನ್ನ ಮೈಂಡಲ್ಲೇ ರೆಕಾರ್ಡ್ ಆಗಿರ್ತದೆ. ಸುಜಾತ, ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಇಡೀ ಪ್ರಪಂಚವನ್ನು ಬುಡುಮೇಲೆ ಮಾಡುವ ಶಕ್ತಿ ಈ ವಿಕ್ರಾಂತನಲ್ಲಿದೆ. ಇದೇನ್ ವಿಕ್ರಾಂತ್, ನೀವ್ ಆಡೋ ಮಾತು ತುಂಬಾ ವಿಚಿತ್ರವಾಗಿದೆಪ್ಪ, ನನಗಂತೂ ಅರ್ಥ ಆಗ್ತಿಲ್ಲ. ಅರ್ಥವಾಗುವಾಗಿ ಹೇಳಿದರೆ ವ್ಯರ್ಥವಾಗಿ ಹೋಗುವುದು ನಾ ತೊಟ್ಟ ಹಠ. ಒಂದು ವೇಳೆ ನಿಮಗೆ ಅರ್ಥವಾಗುವಾಗಿ ಹೇಳಿದರೆ ಈ ವಿಕ್ರಾಂತನ ತೊಟ್ಟ ಹಠ ಚಿತ್ರ ಆಗಿ ಹೋಗುವುದರಲ್ಲಿ ಯಾವ ಸಂದೇಶವೂ ಇಲ್ಲ. ಇದೇನ್ ವಿಕ್ರಾಂತ್, ನಿಮ್ ಮಾತು ಒಂದು ತಿಳಿತಾನೇ ಇಲ್ಲ ನನಗೆ. ತಮಾಷೆ ಆಗಂದೆ ಸುಜಾತ, ನೀನು ನಿಮ್ಮ ಅಣ್ಣನ ಹತ್ತಿರ ಮಾತನಾಡುವುದು ಕೇಳಿಸಿಕೊಂಡೆ ಅಷ್ಟೇ. ಇಡೀ ಇಂಡಿಯಾ ಬಗ್ಗೆ ಥಿಂಕ್ ಮಾಡುವ ಪವರ್ ನನ್ನ ಹತ್ತಿರ ಇದ್ದರೆ ನಾನು ಇಲ್ಲಿ ಇರ್ತಿರಲಿಲ್ಲ, ಆ ದೇವಸ್ಥಾನ ಸನ್ನಿಧಿಯಲ್ಲಿ ಇರ್ತಿದೆ. ಅಬ್ಬಬ್ಬಾ, ಮಾತಿನಲ್ಲಿ ಮಾತ್ರ ಬಲು ಚತುರರು ನೀವು. ವಿಕ್ರಾಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟವಮ್ಮ. ಹೌದಣ್ಣ, ಅವ್ರು ಆಡೋ ಮಾತುಗಳು ತುಂಬಾ ಡಿಫ್ರೆಂಟ್ ಆಗಿವೆ. ಮಾತಾಡಲ್ಲ ಸುಜಾತ, ನಾನು ಲೈಫ್ ಡಿಫ್ರೆಂಟ್, ನಾನು ಇರೋದೇ ಒಂಥರ ಡಿಫ್ರೆಂಟ್. ನೋಡ್ರಿ, ಮನ್ಯಾಗ ಸಕ್ಕರೆ ಹಾಕಿಲ್ರಿ, ಅದ್ರ ಸಂಬಂಧ ಏನ್ ಚಾ ಹಾಕಿ ಮಾಡ್ಕೊಂಡ್ ಗೊತ್ತೈತೇನ್ರಿ? ಏರಿಯಾಗ ಒಬ್ಬರ DAP ಹಾಕಿನ್ರಿ, ಸಕ್ಕರೆ ಬದ್ಲಾದ್ರೆ ಮತ್ತೆ ಚಹಾ ಪುಡಿ ಅಂತ ಮಣ್ಣೆ ಕಾಯಿಲೆ ಆಗೈತ್ರಿ. ಅದ್ರ ಬದ್ಲು ಏನ್ ಮಾಡಿ ಗೊತ್ತಿರತ್ರಿ, ಆಳಿನ ಹಿಕ್ಕಿ ಕುರಿ ಹಿಕ್ಕಿ ಸಣ್ಣಗೆ ಜಜ್ಜಿ ಹಾಕೊಂಬಂದ್ರಿ. ಮತ್ತೆ ಹಾಲಂತೂ ಇಲ್ಲೇ ಇಲ್ರಿ, ಅದ್ರ ಬದ್ಲಿ ಹಾಲು ಬದ್ಲಿ ಹೇಲಕ್ಕಿ ಹಾಕೊಂಬಂದನ್ರಿ. ಫುಲ್ ಗರಂ ಚಾ ರೀ, ಹೊಟ್ಟೆ ಬೆಲ್ಲಿ ಚಿಪ್ಪೋಸದ್ರಿ. ತಗೋರಿ ಅವ ಚಾ, ಈಗ ಬೆಂಗಳೂರಿಂದ ಬಂದು ಸುಸ್ತಾಗಿರಿ ಕಾಂತೈತಿ. ಈ ನನ್ನ ಕೈಯಾರ ಮಾಡಿ ಕಾಫಿ ಕುಡ್ದು ನೋಡ್ರಿ, ದೆಮ್ಮ ತಲಿಯಾನ ದೆಮ್ಮ ಬಿಟ್ಟು ಹೋಗೋದ್ರಲ್ಲಿ ಮಿದಡಿಸಿದ ಜಿಗದ್ ಹೋಗತ್ತೆ. ತಗೋರಿ ಲೇ ಶೆಟ್ಟಿ, ಕೊಡು. ಲೇ ಶೆಟ್ಟಿ, ಇನ್ಸ್ಪೆಕ್ಟರ್ ಕಾಪಿ ಕೊಡು. ಟ್ಯಾಂಕ್ಸ್ ಶೆಟ್ಟಿ. ಹಾ ಸುಜಾತ, ವಿಕ್ರಾಂತ್, ನಾನಿನ್ನು ಬರ್ತೀನಿ ಗೌಡ್ರೆ, ತುಂಬಾ ಕೆಲಸ ಇದೆ, ಬಾಯ್. ಆಯ್ತು, ಹೋಗಿ ಬಾ. ಓಕೆ, ಬಾಯ್. ವಿಕ್ರಾಂತ್, ನೀನು ಫ್ಯಾಕ್ಟ್ರಿ ಕಡೆ ಹೋಗು. ಬಾರಮ್ಮ, ಬಾ ಹೋಗೋಣ. ಹೋಗು ಮುದಿಯ, ಹೋಗು. ನಿನಗೆಲ್ಲಿ ಅರ್ಥ ಆಗಬೇಕು ಈ ವಿಕ್ರಾಂತನ ಪ್ರಣಾತ. ಸಮಯ ನೋಡಿ ನಾ ಬೀಸುವೆ ತಂಗಿಗೆ ಮೋಸದ ಬಲೆ. ನನ್ನ ತೀರ್ಪಿನಂತೆ ಕುಣಿತಿರುವ ಶಿವಕಾಂತ್ ಗೌಡ, ನಿನ್ನ ಹಣದ ಪರ್ವತಿಗೆ ಸರ್ಪದ ಕಿಡಿಗೆ ಕರಗಲೇಬೇಕು. ಕರಿಗಿ ಮರಿಗಿ ಕೊರಗಿ ಸ್ವರಿಗೆ ಸಾಯಲೇಬೇಕು. ಅದನ್ನು ನಾ ಕಣ್ತುಂಬ ನೋಡಿ ನಾಟು ನಲಿಲೇಬೇಕು.